ಹಲೋ ಸ್ನೇಹಿತರೆ, ಕನ್ನಡ ಮಿಸ್ಟ್ ಇನ್ಫೋ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ತುಂಬ ದಿನ ಆದ ನಂತರ ವಿಡಿಯೋ ಮಾಡ್ತಿದ್ದೀನಿ. ಒಂದು ಹಾರರ್ ಸ್ಟೋರಿನ ನಿಮಗೋಸ್ಕರ ತಗೊಂಡು ಬಂದಿದ್ದೀನಿ. ಇದು ಆ್ಯಕ್ಚುಲಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿ ಆದಂಥ ಒಂದು ನೈಜ ಘಟನೆ. ನಿಮಗೆ ನೋಡಿದರೆ ಇದು ಫೇಕ್ ಅಂತ ಅನ್ನಿಸ್ಬೋದು, ಬಟ್ ಅದನ್ನ ನಂಬೋದು ಬಿಡೋದು ನಿಮ್ಮ ಬಿಟ್ಟಿದ್ದು. ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಹೀಗೆ ಎಂಡ್ವರೆಗೆ ನೋಡ್ತಾ ಹೋಗಿ. ಒಂದು ವೇಳೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಸೊ ಹಾಗಾದರೆ ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಸೀದಾ ಈ ಕತೆಗಡೆ ಹೋಗೋಣ. ನನಗೆ ಈ ಕತೆ ಕೊಟ್ಟಿದ್ದು ನಾನೊಬ್ಬ ಸಬ್ಸ್ಕ್ರೈಬರ್, ಮೂಲತಃ ಹೊನ್ನಾವರದವರು. ಆದರೆ ಈ ಘಟನೆ ಅವ್ರ ಲೈಫಲ್ಲಿ ಆಗಿದ್ದಲ್ಲ, ಅವರು ಕೇಳಿ ತಿಳ್ಕೊಂಡಂಥ ಒಂದು ಕತೆ ಇದು. ಹೊನ್ನಾವರದ ಒಂದು ಗ್ರಾಮದಲ್ಲಿ ಒಬ್ಬರ ಮನೆ ಇದೆ. ಅವ್ರ ಹೆಸರು ನಾರಾಯಣ್ ಅಂತ. ಆ್ಯಕ್ಚುಲಿ ಆ ಒಂದು ಮನೆಯಲ್ಲಿ ಅವ್ರು ಬಿಟ್ಟರೆ ಬೇರೆ ಯಾರು ಕೂಡ ವಾಸ ಮಾಡೋದಿಲ್ಲಂತೆ. ಹಿಂದೆ ಬೇರೆ ಊರಲ್ಲಿ ವಾಸವಾಗಿದ್ದ ಆ ವ್ಯಕ್ತಿ ರೀಸೆಂಟಾಗಷ್ಟೇ ಆ ಒಂದು ಮನೆಗೆ ಶಿಫ್ಟ್ ಆಗಿದ್ದರು. ಅವರಿಗೆ ರಿಲೇಟಿವ್ ಅಂತ ತುಂಬ ಜನ ಇದ್ದರು, ಅಂದರೆ ಬೇರೆ ರಾಜ್ಯಗಳಲ್ಲಿ ಕೂಡ ಇದ್ದರು. ಅಂಥ ಒಬ್ಬ ರಿಲೇಟಿವ್ ಒಬ್ಬರು ಇವ್ರ ಮನೆಗೆ ಒಂದಿನ ಗೆಸ್ಟಾಗಿ ಬರ್ತಾರೆ. ಅವ್ರ ಲೈಫಲ್ಲಿ ಆಗಿದಂಥ ಒಂದು ಸಣ್ಣ ಘಟನೆ ಇದು. ಆ ದಂಪತಿಗಳು ಆ್ಯಕ್ಚುಲಿ ಮೂಲತಃ ನಾರ್ತ್ ಕಡೆಯವರು. ಈ ಕಡೆ ಕುಂದಾಪುರ ಮುರುಡೇಶ್ವರ ಕಡೆ ತಿರುಗೋಕೆ ಅಂತ ಬಂದವರು ಒಂದಿನ ಅಲ್ಲೇ ಸ್ಟೇ ಆಗುವಂತ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಆ ದಿನ ಅವ್ರನ್ನ ಮುರುಡೇಶ್ವರಕ್ಕೆ ಕರೆಸ್ಕೊಂಡಿದ್ರು. ನಂತರ ಆ ವ್ಯಕ್ತಿ ಆ ಇಬ್ಬರು ಗಂಡ ಹೆಂಡತಿನ ಕುಂದಾಪುರ ಮುರುಡೇಶ್ವರ ಹಾಗೆ ಆ ಕಡೆ ಇರುವ ಆಲ್ಮೋಸ್ಟ್ ಎಲ್ಲ ಪ್ಲೇಸ್ಗೆ ಅವ್ರನ್ನ ಕರ್ಕೊಂಡೋಗಿ ತಿರುಗಿಸ್ತಾರೆ. ಅವ್ರು ಬಂದಿದ್ದ ಉದ್ದೇಶ ಟ್ರಿಪ್ ಮಾಡೋಕ್ಕಂತ. ಈ ಒಂದು ಸೈಡ್ನ ಎಕ್ಸ್ಪ್ಲೋರ್ ಮಾಡಿ ಯೂಟ್ಯೂಬ್ಗೆಲ್ಲ ಹಾಕಿ ಆ ರೀತಿಯ ಒಂದು ದಂಪತಿಗಳಾಗಿದ್ದರು ಅವರು. ನೀವಂದರೆ ಇವಾಗ ಯೂಟ್ಯೂಬಲ್ಲಿ ನೋಡ್ತಿರ್ಬೋದು, ಲಾಗೆಲ್ಲ ಮಾಡ್ತಾರೆ, ಆ ರೀತಿಯ ಒಬ್ಬ ದಂಪತಿಗಳು. ಸೊ ಅವರಿಗೆ ಆ ಒಂದು ರಾತ್ರಿ ಸ್ಟೇ ಆಗಲಿಕ್ಕೆ ಒಂದು PG ಅಥವಾ ಏನಾದರೂ ಲಾಡ್ಜ್ ಬೇಕಾಗಿದ್ದ ಕಾರಣ ಆ ವ್ಯಕ್ತಿನ ಕೇಳ್ತಾರೆ ಎಲ್ಲಾದರೂ ಉಂಟಂತ. ಆವಾಗ ಆ ವ್ಯಕ್ತಿ ಅಲ್ಲಿ ಯಾಕೆ ಸ್ಟೇ ಆಗ್ತೀರಾ, ನಮ್ಮನೆಗೆ ಬಂದು ಸ್ಟೇ ಆಗ್ಬೋದಲ್ಲ, ನಾವು ಸಂಬಂಧಿಕರು, ಏನಾಗಲ್ಲ ಬನ್ನಿ ಅಂತ ಆ ರಾತ್ರಿ ಆ ಇಬ್ಬರು ದಂಪತಿಗಳನ್ನ ಅವನು ಬಹಳ ಆದರವಾಗಿ ಅವನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಮನೆಗೆ ಹೋಗುವಾಗಲೇ ಸುಮಾರು 9 ಗಂಟೆ ಮೇಲಾಗಿತ್ತು. ಅಂದರೆ ತುಂಬ ಪ್ಲೇಸ್ ಇದ್ದ ಕಾರಣ ಅವರು ನೋಡಿ ಹೋಗುವಾಗ 9 ಗಂಟೆ ಮೇಲಾಗಿತ್ತು. ಸೊ ತುಂಬ ಸುಸ್ತಾಗಿದ್ದ ಕಾರಣ ಅವರು ಊಟ ಮಾಡಿ ಅಲ್ಲ ನಂತರ ಮಲಗಿ ಹೋಗ್ತಾರೆ. ಈ ವ್ಯಕ್ತಿ ಆ ಗಂಡ ಹೆಂಡತಿಗೆ ಮೇಲೆ ರೂಮ್ ಕೊಡ್ತಾನೆ, ಅಲ್ಲಿ ಮಲ್ಕೊಳ್ಳಿ ಅಂತ. ಬಟ್ ಇವರಿಬ್ಬರಿಗೆ ರೂಮಲ್ಲಿ ಮಲ್ಕೊಂಡು ಅಭ್ಯಾಸ ಇಲ್ಲ. ಅದರಲ್ಲೂ ಆ ದಂಪತಿಯ ಹೆಂಗಸೇನಿದ್ದಾಳೆ ಅವಳಿಗೆ ನೆಲದ ಮೇಲೆ ಮಲ್ಕೊಂಡೇ ಅಭ್ಯಾಸ. ಅವಳು ಆ್ಯಕ್ಚುಲಿ ಟೀಚರ್ ಆಗಿದ್ಲು. ಸೊ ಆ ವ್ಯಕ್ತಿ ಕೂಡ ಅವರಿಗೇನು ಅಪೋಸ್ ಮಾಡೋದಿಲ್ಲ. ಸರಿ, ನಾನು ಮೇಲೆ ರೂಮಲ್ಲಿ ಮಲ್ಕೋತೇನೆ, ನೀವಿಬ್ಬರು ಎಲ್ಲಿ ಮಲ್ಕೊಳ್ಳಿ ಅಂತ ಅವನು ಸೀದಾ ಹೋಗ್ತಾನೆ. ಟೀಚರ್ ಹಾಲ್ನ ನೆಲದ ಮೇಲೆ ಮಲ್ಕೊಂಡ್ರೆ ಅವರ ಗಂಡ ಸೋಫಾ ಮೇಲೆ ಮಲಗ್ತಾರೆ. ಇಲ್ಲಿ ಸುತ್ತಾಡಿ ಸುಸ್ತಾಗಿದ್ದ ಕಾರಣ ಅವರಿಗೆ ತುಂಬಾ ಬೇಗನೆ ನಿದ್ದೆ ಬಂತು. ಹೊಸ ಪ್ಲೇಸ್ ಆಗಿದ್ದ ಕಾರಣ ನಿದ್ದೆ ಬರಲಿಲ್ಲ. ಆ ರೀತಿಯೆಲ್ಲ ರೀಸನ್ ಎಲ್ಲ ಕಣ್ಣು ಮುಚ್ಚಿದ ಕೂಡಲೇ ಅವರಿಬ್ಬರಿಗೆ ಕೂಡ ನಿದ್ದೆ ಬಂತು. ಮಧ್ಯರಾತ್ರಿ ಹೊತ್ತಿಗೆ ಕೆಳಮಲಗಿದ್ದ ಟೀಚರ್ಗೆ ಏನೋ ಒಂಥರ ಫೀಲ್ ಆಗಿ ಅವರಿಗೆ ಸಡನ್ನಾಗಿ ಎಚ್ಚರವಾಗುತ್ತೆ. ಇವರು ಕಣ್ಣು ಓಪನ್ ಮಾಡ್ತಾರೆ. ಹಾಗೆ ಅವರ ಪಕ್ಕದಲ್ಲಿದ್ದ ಒಂದು ಕಿಟಕಿ ಕಡೆ ಅಬ್ಸರ್ವ್ ಮಾಡ್ತಾರೆ. ಆವಾಗ ಅವರಿಗೆ ಆ ಕಿಟಕಿ ಹಿಂದೆ ಮನೆ ಹೊರಗಡೆಯಿಂದ ಯಾರೊಬ್ಬ ಹೆಂಗಸು ನಿಂತಿರುವಾಗೆ ಅವರಿಗೆ ಭಾಸವಾಗುತ್ತೆ. ಆ್ಯಕ್ಚುಲಿ ಆ ಹೆಂಗಸು ಪಿಂಕ್ ಬಣ್ಣದ ಒಂದು ಬಟ್ಟೆನ ಹಾಕಿದ್ಲಂತೆ. ಇವರಿಗೆ ಕರೆಕ್ಟಾಗಿ ನೆನಪಿದೆ, ಅವರನ್ನ ಡಿಸ್ಕ್ರೈಬ್ ಮಾಡಿದರು. ಇವರು ಮೊದಲು ಅದೇನೋ ಭ್ರಮೆ ಅಂತ ಸುಮ್ಮನಾಗಿದ್ದರು. ಆಮೇಲೆ ಕಣ್ಣೊರೆಸಿ ಕರೆಕ್ಟಾಗಿ ನೋಡಿದಾಗ ಗೊತ್ತಾಗುತ್ತೆ, ನಿಜವಾಗ್ಲೂ ಒಬ್ಬ ಹೆಂಗಸು ಪಿಂಕ್ ಬಣ್ಣದ ಒಂದು ಬಟ್ಟೆನ ಧರಿಸಿ ವಿಚಿತ್ರವಾಗಿ ಮನೆ ಹೊರಗಡೆ ಕಿಟಕಿ ಬಳಿ ನಿಂತಿದ್ಲು. ಇವರಿಗೆ ಅದನ್ನು ನೋಡಿ ಬಂದ ಒಂದು ಥಾಟ್ ಅಂದರೆ ಅದು ದೆವ್ವ ಅಂತ. ಎಸ್, ಆ್ಯಕ್ಚುಲಿ ಅದು ದೆವ್ವನೇ ಆಗಿತ್ತು. ಇವರಿಗೆ ಭಯದಲ್ಲಿ ಏನು ಮಾಡಬೇಕಂತ ಗೊತ್ತಾಗಲ್ಲ. ಅದಲ್ಲದೆ ಇವರಿಗೆ ಆ ಭಯದಲ್ಲಿ ಹೇಗಾಗಿತ್ತಂದರೆ ಇವ್ರ ಪಕ್ಕದಲ್ಲಿ ಸೋಫಾ ಮೇಲೆ ಅವರ ಗಂಡ ಕೂಡ ಮಲಗಿದ್ರು ಅನ್ನೋ ಥಾಟ್ ಕೂಡ ಅವರಿಗೆ ನೆನಪೋಗಿಬಿಟ್ಟಿತ್ತು. ಇವರು ಭಯದಲ್ಲೇ ಹಾಗೆ ಕೂತ್ಕೋತಾರೆ. ಆವಾಗ ಹೊರಗಿದ್ದ ದೆವ್ವ ಏನು ಮಾಡುತ್ತೆ, ಕಿಟಕಿಯಿಂದ ಲೆಫ್ಟ್ ಕಡೆ ತಿರುಗಿ ಬಾಗಿಲತ್ತಿರ ಶಬ್ದ ಮಾಡಿಕೊಂಡು ನಡೆಯೋಕ್ಕೆ ಶುರು ಮಾಡುತ್ತೆ. 1-2 ಸಲ ಆ ಕಡೆ ಈ ಕಡೆ ತಿರುಗಿ ಆದ ನಂತರ ಡೋರ್ ಹತ್ರ ಬಂದು ಡೋರ್ನ ಓಪನ್ ಮಾಡುತ್ತೆ.
ಇವರಿಗೆ ಗೊತ್ತಿರುವ ಹಾಗೆ ಅವರು ಮಲಗುವಾಗ ಡೋರ್ನ ಕ್ಲೋಸ್ ಮಾಡಿ ಮಲಗಿದ್ರು. ಬಟ್ ಓಪನ್ ಹೇಗಾಯಿತು? ಆ್ಯಕ್ಚುಲಿ ಅದು ದೆವ್ವದ ಕರಾಮತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಆ ದೆವ್ವ ಏನಿದೆ ಅದು ಬಾಗಿಲನ್ನು ಓಪನ್ ಮಾಡಿಕೊಂಡು ಇವರ ಹತ್ತಿರ ಬರುತ್ತೆ. ಇವರಿಗೆ ಆ ದೃಶ್ಯ ಕಂಡು ನಿಜವಾಗ್ಲೂ ಭಯ ಆಗುತ್ತೆ. ಇದರ ನಿಜವಾ ಇಲ್ಲ ಭ್ರಮೆನ ಅಂತ ಅವರು ಭಯದಲ್ಲಿ ಬೆವರ್ತಿದ್ರು. ಅವರ ಬಾಯಿಂದ ಮಾತೇ ಬರ್ತಿರಲಿಲ್ಲ. ಆವಾಗ ಆ ದೆವ್ವ ಅವರ ಹತ್ತಿರ ಬಂದು ಹೇಳುತ್ತೆ, ನನಗೆ ನಿನ್ನ ದೇಹ ಬೇಕು, ನಿನ್ನ ದೇಹದ ಒಳಗೆ ಹೋಗಲಿಕ್ಕೆ ನನಗೆ ಪರ್ಮಿಷನ್ ಕೊಡುವಂತ. ಆ ಮಾತು ಕೇಳಿ ಇವರಿಗೆ ಇನ್ನೂ ಕೂಡ ಕನ್ಫರ್ಮ್ ಆಗುತ್ತೆ, ನನ್ನ ಜೀವ ಹೋಗೋದಂತೂ ಗ್ಯಾರಂಟಿ. ಬಟ್ ಏನೇ ಆದರೂ ನಾನು ಅದಕ್ಕೆ ಬಿಡೋದಿಲ್ಲ ಅಂತ ಅವರು ಮಂತ್ರಗಳನ್ನ ಪಠನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಕಣ್ಣು ಮುಚ್ಕೊಂಡು ತನಗೆ ಗೊತ್ತಿದ್ದ ಎಲ್ಲ ಮಂತ್ರಗಳನ್ನ ಹೇಳ್ತಾ ಆ ಒಂದು ಮಂತ್ರದ ಪ್ರಭಾವದಿಂದೇನೋ ಆ ದೆವ್ವ ಅಲ್ಲಿಂದ ಮಾಯ ಆಗಿಬಿಡುತ್ತೆ. ಇವರು ತನ್ನ ಗಂಡನ ಕೂಡ ಎಬ್ಬಿಸದೆ ಹಾಗೆ ಅಲ್ಲೇ ಮಲ್ಕೋತಾರೆ. ಹಾಗೆ ಅದರ ನೆಕ್ಸ್ಟ್ ಡೇ ಹೋಗಿ ಆ ವಿಷಯನ ಆ ಮನೆಯ ಓನರ್ ಅಂದರೆ ರಿಲೇಟಿವ್ ಇದ್ದಾನಲ್ಲ ಅವನ ಹತ್ರ ಹೋಗಿ ಹೇಳ್ತಾರೆ. ಆ್ಯಕ್ಚುಲಿ ಆ ವಿಷಯ ಹೇಳುವಾಗ ಅವರೆಲ್ಲ ಊಟ ಮಾಡ್ತಿದ್ರು. ಬಟ್ ಯಾಕೇನೋ ಗೊತ್ತಿಲ್ಲ, ಇವರಿಬ್ಬರಿಗೆ ಊಟ ಬಡಿಸಿದಂಥ ಆ ವ್ಯಕ್ತಿ ಒಂದು ಚೇರನ್ನು ಹಿಂದೆ ಕೆಳೆದು ಅದೇದ್ರು ಒಂದು ತಟ್ಟೆ ಹಾಕಿ ಅದಕ್ಕೆ ಅನ್ನ ಹಾಕಿದ್ದ. ಇವರಿಗೆ ಅರ್ಥ ಆಗೋದಿಲ್ಲ, ಯಾರು ಇರದ ಆ ಚೇರ್ ಮೇಲೆ ನೀವು ಯಾಕೆ ಅನ್ನವನ್ನು ಬಡಿಸಿದ್ರಿ ಅಂತ ಅವಳು ಕೇಳ್ತಾಳೆ. ಆವಾಗ ಅವನು ಹೇಳ್ತಾನೆ, ನಿಮಗೆ ನೈಟ್ ಆಗಿದ್ದ ಎಕ್ಸ್ಪೀರಿಯನ್ಸ್ ನಂಗೆ ಕೂಡ ಆಗಿತ್ತು. ನೈಟ್ ಆ ದೆವ್ವ ನಿಮ್ಮ ಹತ್ರ ಬಂದ ನಂತರ ನನ್ನ ರೂಮಿಗೆ ಕೂಡ ಬಂದಿದ್ಲು. ಅವಳು ಹೇಳಿದ್ಲು, ಇದು ಆ್ಯಕ್ಚುಲಿ ನನ್ನ ಮನೆ, ಮುಂಚೆ ಈ ಮನೇಲಿ ನಾಷ್ಟೇ ಆಗ್ತಿದ್ದೆ. ಆದರೆ ಯಾರೋ ಏನೋ ನನಗೆ ಮೋಸ ಮಾಡಿ ಈ ಮನೆಯಿಂದ ಹೊರಗಾಕಿ ನನ್ನ ಕೊಂದ್ಬಿಟ್ರು. ಆವತ್ತಿಂದ ನಾನು ಇಲ್ಲೆಲ್ಲೋ ತಿರುಗಾಡ್ತಿದ್ದೇನೆ. ನನಗೇನು ಕೂಡ ಬೇಡ, ನೀವು ಇಲ್ಲೇ ಇರಿ, ಬಟ್ ನನಗೆ ತಿನ್ನೋಕೆ ಊಟ ಕೊಡಿ ಅಂತ ಅದು ಕೇಳಿತಂತೆ. ಅದಕ್ಕೋಸ್ಕರನೇ ಆ ವ್ಯಕ್ತಿ ಆ ಒಂದು ಚೇರ್ನ ಹಿಂದೆ ಕೆಳೆದು ಆ ದೆವ್ವಕ್ಕೋಸ್ಕರ ಅಂತಲೇ ಆ ಒಂದು ತಿಂಡಿನ ಯಾವಾಗಲೂ ತೆಗೆದಿಡ್ತಿದ್ದ. ಇದನ್ನು ಕೇಳಿ ನಿಜವಾಗ್ಲೂ ಆ ದಂಪತಿಗಳಿಗೆ ಶಾಕ್ ಆಗುತ್ತೆ. ಇದು ಆ್ಯಕ್ಚುಲಿ ಅವ್ರ ಲೈಫಲ್ಲಿ ಆದಂಥ ಒಂದು ನೈಜ ಘಟನೆ. ಆ ವ್ಯಕ್ತಿ ಹೇಳಿದ್ದ ಇದು 100ಕ್ಕೆ 100 ಸತ್ಯವಾದ ಘಟನೆ. ಆ ಒಬ್ಬ ದಂಪತಿ ಹೆಂಗಸು ಎಕ್ಸ್ಪೀರಿಯನ್ಸ್ ಮಾಡಿದ್ರಂತೆ. ಬಟ್ ಕೇಳೋಕೆ ಒಂಥರ ಸ್ಟ್ರೇಂಜ್ ಅನಿಸುತ್ತೆ. ಕೇಳಿದ ಕೂಡಲೇ ದೆವ್ವ ಮಾತಾಡೋಕ್ಕೆ ಸಾಧ್ಯನಾ? ಅದು ಯಾವ ಲ್ಯಾಂಗ್ವೇಜಲ್ಲಿ ಮಾತಾಡಿತ್ತು ಅಂತೆಲ್ಲ ಕ್ವಶನ್ ಬರೋದು ಸಾಮಾನ್ಯ. ಬಟ್ ಏನೇ ಆಗಲಿ ಅವ್ರು ಎಕ್ಸ್ಪೀರಿಯನ್ಸ್ ಮಾಡಿದ್ದನ್ನು ನಾವು ಇಗ್ನೋರ್ ಮಾಡುವಂತಿಲ್ಲ. ಸೊ ಇದಿಷ್ಟು ಇವತ್ತಿನ ಕತೆ. ಮತ್ತೊಂದು ಕತೆ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.